ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತು ನನ್ನ ಚಾನಲ್ಗೆ 100 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಶುರುನಲ್ಲೇ ಈಶ್ವರಿ ಇನ್ಮ್ಯಾಕೆ ಈ ತಟ್ಟೆನಲ್ಲೇ ಊಟಕ್ಕೆ ಕೊಡಬೇಕು ಅಂತ ಹಳೆ ತಟ್ಟೆನೇ ಕೊಡ್ತಾ ಇರ್ತಾಳೆ. ತಗೋ, ಇನ್ಮ್ಯಾಕೆ ಇದರಲ್ಲೇ ತಿನ್ನಬೇಕು ಅವಳು, ಇಲ್ಲಿರೋ ತಟ್ಟೆಗಳನ್ನೆಲ್ಲ ಒಳಗಿಡು ಅಂತ ಹೇಳ್ತಾಳೆ ಚಂಪಾಗೆ. ಏಯ್, ನಿನಗೆ ಹೇಳ್ತಾ ಇರೋದು, ತಗೋ ಅಂದೆ ಅಂತ ಗದರ್ತಾಳೆ. ಮಹಾರಾಜ್ ನಂಗೆ ನಮ್ಮ ಭಾವ ಮೆರಿತಿದ್ರು. 6 ತಿಂಗಳು ನಮ್ಮ ಭಾವನೂ ಇದೇ ತಟ್ಟೆಲೇ ತಿಂದಿರೋದು. ಹಾಗೆ ನೀನೂ ಇದೇ ತಟ್ಟೆಲಿ ತಿನ್ನಬೇಕು ಅಂತ ಹೇಳ್ತಾಳೆ. ಆಗ ವಿದ್ಯಾ, ಪರವಾಗಿಲ್ಲ ಚಂಪಾ, ಈ ತಟ್ಟೆಲಿ ತಿಂದ್ರೂ ಅನ್ನನವೇಯಾ, ಚಿನ್ನ ತಟ್ಟೆಲಿ ತಿಂದ್ರೂ ಅನ್ನನೇಯಾ ಅಂತ ಹೇಳ್ತಾಳೆ. ಆಮೇಲೆ ನಂಗೆ ಯಾವುದು ಹೊಸ್ತನೂ ಅಲ್ಲ, ಅವಮಾನನೂ ಅಲ್ಲ ಅಂತಿರ್ತಾಳೆ. ಆಗ ಈಶ್ವರಿ, ಪರವಾಗಿಲ್ಲ ಕಣೆ, ಜಟ್ಟಿ ಜಾರು ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂದಂಗೆ ಅದೇಷ್ಟು ಚೆನ್ನಾಗಿ ನಾಟಕ ಆಡ್ತಾ ಇದೆಯಾ ಅಂತಾಳೆ. ಆಗ ವಿದ್ಯಾ, ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡೋರಿಗೆ ನಾಟಕ ಮಾಡೋ ಅವಶ್ಯಕತೆ ಇರ್ತದೆ, ಆದರೆ ನನಗೆ ಆ ಅವಶ್ಯಕತೆ ಇಲ್ಲ ಚಿಕ್ಕತ್ತೆ ಅಂತ ಹೇಳ್ತಾಳೆ. ಇವತ್ತೇನಾಗದೆ ಅದಕ್ಕೆಲ್ಲ ಸೂತ್ರಧಾರಿನೇ ನೀವು ಅಂತ ಗೊತ್ತು ಚಿಕ್ಕತ್ತೆ ಅಂತಾಳೆ. ಆಗ ಚಿತ್ರ, ಅವ್ವ ಇವಳು ಏನು ಮಾತಾಡ್ತಾಳವ್ವ ಇವಳು ಅಂತಾಳೆ. ಆಗ ಈಶ್ವರಿ, ಮಾತಾಡ್ಲಿ ಇರೇ ಅಂತ ಹೇಳ್ತಾಳೆ. ಆದರೂ ನಂಗೇನು ಗೊತ್ತೇ ಇಲ್ಲ, ನನಗೆ ಮೊಕವಾಡ ಹಾಕ್ಕೊಂಡು ಓಡಾಡ್ತಾ ಇದ್ದೀರಾ. ಇಷ್ಟು ದಿನ ಸತ್ಯ ಹೇಳೋಕ್ಕಾಗದೆ ಒಳಗೆ ಇಟ್ಕೊಂಡು ಒದ್ದಾಡ್ತಾ ಇದ್ದೆ, ಈಗ ಅದನ್ನು ಆಚೆ ಬರೋಂಗೆ ಮಾಡಿದ್ದೀರಾ, ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾಳೆ. ಅಲ್ಲಿಂದ ಈಶ್ವರಿ ಹೊರಡ್ತಾಳೆ. ಈ ಕಡೆ ಕ್ವಾಟ್ಲೆ ಒಬ್ಬನೇ ಕೂತ್ಕೊಂಡು ವಿಚಾರ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ವಿದ್ಯಾ ಬರ್ತಾಳೆ. ಯಾಕೆ ಕ್ವಾಟ್ಲೆ ಅನ್ನ ಒಬ್ಬರೇ ಕೂತಿದ್ದೀರಾ, ಏನಾಯ್ತು ನಿಮಗೆ ಅಂತ ಕೇಳ್ತಾಳೆ. ಯಾವಾಗಲೂ ನಮ್ಮ ಗೌಡ್ರ ಜೊತೆ ಇರ್ತಿದ್ರಿ, ಇವತ್ತೇನು ಒಂಟಿಯಾಗಿ ಕೂತ್ಕೊಂಡಿದ್ದೀರಾ ಅಂತಾಳೆ. ಆಗ ಕ್ವಾಟ್ಲೆ, ತಮ್ಗೀಗ ನಾನು ಬ್ಯಾಡವಾಗಿದ್ದೀನಿ ಅದಕ್ಕೆಮ್ಮ, ಈಗಿರೋ ಅವನ ಪರಿಸ್ಥಿತಿಲಿ ಒಳ್ಳೆ ಮಾತುಗಳು ಯಾವುವು ಅವನ ಕಿವಿಗೆ ಹೋಗ್ತಾ ಇಲ್ಲ ಅಂತಾನೆ. ಆಗ ವಿದ್ಯಾ, ಅವ್ರ ಪರಿಸ್ಥಿತಿ ಹಾಗಾಗಿರೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ ಅನ್ನ, ನೋಡುವ ಬಿಡಿ, ಅವ್ರ ಮನಸ್ಸು ತಿಳಿಯಾಗಲಿ ಅಂತ ಹೇಳ್ತಾಳೆ. ಆಗ ಕ್ವಾಟ್ಲೆ, ತಿಳಿಯಾಗಕ್ಕೆ ಇಲ್ಲಿ ಎಲ್ಲಿ ಬಿಡ್ತಿದ್ದಾರೆ ಅದಕ್ಕೆಮ್ಮ, ಆ ಸುಭಾಷನ್ನ ನಮ್ಮ ಅಂತಮ್ಮನ ಪರಿಸ್ಥಿತಿನ ತಿಳ್ಕೊಂಡು ದಿನ ಕುಡ್ಸಿ ಹಾಳು ಮಾಡ್ತಾವನೆ ಅದಕ್ಕೆಮ್ಮ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಅದಕ್ಕೆಮ್ಮ, ನಿಮ್ಮ ಮೇಲೆ ಇಲ್ಸಲ್ಲದೆಲ್ಲ ಹೇಳಿ ಇನ್ನೂ ಕೋಪ ಜಾಸ್ತಿ ಆಗೋಂಗೆ ಮಾಡ್ತಾ ಇದ್ದಾನೆ. ಒಟ್ಟಿನಲ್ಲಿ ಅವ್ರೇನೋ ಉದ್ದೇಶ ಇಟ್ಕೊಂಡು ಅಂತಮ್ಮನ ತಲೆ ಕೆಡಿಸ್ತಾವ್ರೆ ಅದಕ್ಕೆಮ್ಮ ಅಂತ ಹೇಳ್ತಾನೆ. ಆಗ ವಿದ್ಯಾ, ಅವ್ರ ಉದ್ದೇಶ ಏನಾದರೂ ಆಗಿರಲಿ ಅಣ್ಣಯ್ಯ, ಅದು ನೆರವೇರೋಕ್ಕೆ ನಾನು ಅವಕಾಶ ಕೊಡೋಕ್ಕಿಲ್ಲ. ಅವ್ರ ಹೆಂಡ್ರು ನಾ ಇನ್ನೂ ಬದುಕಿವ್ನಿ, ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಇರಿ ನಾನು ಹೋಗ್ಬಿಟ್ಟು ಗೌಡ್ರ ತವ ಮಾತಾಡ್ಕೊಂಬರ್ತೀನಿ ಅಂತ ಹೊರಡ್ತಾಳೆ. ಈ ಕಡೆ ವಿದ್ಯಾ ಭದ್ರನ ರೂಮಿಗೆ ಬರ್ತಾಳೆ. ಆಗ ಭದ್ರ ಕುಡಿತಾ ಕೂತ್ಕೊಂಡಿರೋದನ್ನ ನೋಡಿ ತುಂಬ ಬೇಜಾರು ಮಾಡ್ಕೋತಾಳೆ. ಆಗ ವಿದ್ಯಾ ಅವನ ಹತ್ರ ಬಂದು, ಇದೇನು ಮಾಡ್ತಾ ಇದ್ದೀರಾ ಗೌಡ್ರೆ ಮಾತಾಡಿ ಏನಾದರೂ ಅಂತಾಳೆ. ಆಗ ಭದ್ರ, ನೀನು ಯಾಕೆ ಇಲ್ಲಿಗೆ ಬಂದೆ, ದರ್ವಾದೆಯಿಂದ ಹೊಂಟೋಗು ಅಂತಾನೆ. ಆಗ ವಿದ್ಯಾ, ಸರಿ ಗೌಡ್ರೆ ನಾನು ಹೋಗ್ತೀನಿ, ಆದರೆ ಹಗಲತ್ತಲ್ಲೇ ಕುಡಿತಾ ಕೂತಿದ್ದೀರಾ, ಇದು ಸರಿಯೇ ಅಂತ ಕೇಳ್ತಾಳೆ. ಆಗ ಭದ್ರೇಗೌಡ ಎದ್ದು ನಿಂತ್ಕೊಂಡು, ಓ ಭಾರಿ ದೊಡ್ಡ ಮನುಷ್ಯ ನೀನು ಸರಿ ತಪ್ಪಿನ ಬಗ್ಗೆ ಮಾತಾಡಕ್ಕೆ ಬಂದಿದ್ದಿ, ನೀನು ಎಲ್ಲಾದ್ರ ಬಗ್ಗೆ ಮಾತಾಡೋ ಅಧಿಕಾರನ ಕಳ್ಕೊಂಡಿದೀಯಾ ಅಂತಾನೆ. ಆಗ ವಿದ್ಯಾ, ಅವತ್ತು ನಿಮಗೆ ಮನಸ್ಸಿಗೆ ನೋವಾಗಿತ್ತು, ಅದಕ್ಕೆ ಕುಡಿದ್ರಿ, ಅದನ್ನು ಅರ್ಥ ಮಾಡ್ಕೋತೀನಿ, ಅದನ್ನೇ ಚಟ ಮಾಡಿಕೊಂಡು ದಿನ ಪೂರ್ತಿ ಕುಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾಳೆ. ನಿಮಗೆ ನನ್ನ ಮೇಲೆ ಕೋಪ ಇದ್ದರೆ ಶಿಕ್ಷೆ ಕೊಡಿ, ಸಂತೋಷವಾಗಿ ಅನುಭವಿಸ್ತೀನಿ, ಅದನ್ನು ಬಿಟ್ಬಿಟ್ಟು ನಿಮಗೆ ನೀವೇ ಶಿಕ್ಷೆ ಕೊಟ್ಕೋಬೇಡಿ ಗೌಡ್ರೆ ಅಂತಾಳೆ. ಆಗ ಭದ್ರೇಗೌಡ ಮತ್ತೆ ಬಾಟ್ಲಿಯಲ್ಲಿರೋ ಎಣ್ಣೆನ ಹಾಕೊಂಡು ಕುಡಿತಾ ಇರ್ತಾನೆ. ಆಗ ಗೌಡ್ರೆ ಅಂತ ಕೇಳ್ತಾಳೆ. ಆಗ ಭದ್ರೇಗೌಡ ಕಿರ್ಚಿ, ಏಯ್ ಯಾರೇ ನೀನು, ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಏನೇ ನಿಂಗೆ ಅಂತ ಕೇಳ್ತಾನೆ. ಆಗ ವಿದ್ಯಾ, ನಿಮ್ಮ ಕೈಯಾರೆ 3 ಗಂಟೆ ಹಾಕಿಸ್ಕೊಂಡಿರೋ ನಿಮ್ಮ ಹೆಂಡ್ರು ನಾನು ಅಂತ ತಾಳಿನ ತೋರಿಸ್ತಾಳೆ. ಈ ಪ್ರಪಂಚದಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡೋಂಥ ಹಕ್ಕು ಅಧಿಕಾರ ಎಲ್ರಿಗಿಂತ ಜಾಸ್ತಿ ನನಗೇ ಇರೋದು ಅಂತ ಹೇಳ್ತಾಳೆ. ಗಂಡ ಅದನ್ನು ತಪ್ಪದಾರಿ ಹಿಡಿತಾ ಇದ್ರೆ ಹೆಂಡತಿ ಆದವಳು ಅದನ್ನು ನೋಡ್ಕೊಂಡು ಸುಮ್ಕೆ ಇರೋಕ್ಕಾಗಂಗಿಲ್ಲ ಗೌಡ್ರೆ ಅಂತಾಳೆ. ಆಗ ಭದ್ರೇಗೌಡ ನಗ್ತಾ, ನೀನು ಯಾವತ್ತಿಗೂ ಅಧಿಕಾರದ ಬಗ್ಗೆ ಮಾತಾಡ್ತಿದ್ಯೋ ಅದು ಯಾವತ್ತಿಗೂ ಹೊಂಟೋಯ್ತು ಅಂತಾನೆ. ಈಗ ನೀ ನನಗೆ ಏನೂ ಅಲ್ಲ ಅಂತ ಹೇಳ್ತಾನೆ. ಆಗ ವಿದ್ಯಾ, ನಾನು ನಿಮಗೆ ಏನೂ ಅಲ್ಲದೆ ಇರ್ಬೋದು, ಆದರೆ ನನಗೆ ನೀವೇ ಎಲ್ಲ, ನೀವು ಯಾವಾಗ್ಲೂ ಸಂದಾಗಿರಬೇಕು, ಅದೇಯ ನಂಗೆ ಬೇಕಾಗಿರೋದು. ಮೊದಲು ಈ ಅನಿಷ್ಟನೆಲ್ಲ ಅಂದ್ಕೊಂಡು ಎಣ್ಣೆ ಬಾಟ್ಲಿನ ತೆಗಿಯಕ್ಕೆ ಹೋಗ್ತಾಳೆ. ಆಗ ಭದ್ರೇಗೌಡ ಎದ್ದು ನಿಂತ್ಕೊಂಡು ಅಂತ ಕಿರಿಸ್ತಾನೆ, ಇದನ್ನೆಲ್ಲ ಏನಾದರೂ ಮುಟ್ಟಿದ್ರೆ ನಾನು ಮನುಷ್ಯ ಆಗಿರೋಕ್ಕಿಲ್ಲ ನೋಡು, ನಿನ್ನ ಈ ಮೊಸಳೆ ಕಣ್ಣೀರಿಗೆಲ್ಲ ಮರುಗೋ ಕಾಲ ಎಲ್ಲ ಸಾನೆ ಹಿಂದೆನೇ ಹೊರಟೋಯ್ತು, ನಾಟಕದ ಮಾತಿಗೆಲ್ಲ ಮರುಗೋ ಕಾಲ ಯಾವತ್ತಿಗೂ ಹೊಂಟೋಯ್ತು, ಮೊದಲು ಇಲ್ಲಿಗಿಂದ ಆಚೆಗೆ ಹೋಗು ಅಂತಾನೆ. ಆಗ ವಿದ್ಯಾ, ನನ್ನ ಮಾತನ್ನ ನೀವು ಕೇಳ್ತಾ ಇಲ್ಲ, ಕುಡ್ದು ಹೆಂಗಾಗಿದ್ದೀರಾ, ಬೇಡ ಗೌಡ್ರೆ ಅಂತಾಳೆ. ಆಗ ಭದ್ರ, ಸುಮ್ಕೆ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡ, ಆಮೇಲೆ ಇಲ್ಲಿ ನಡೆಯೋದೇ ಬೇರೆ, ಸುಮ್ಕೆ ಇಲ್ಲಿಂದ ಹೊಂಟೋಗು ಅಂತಾನೆ. ಆಗ ವಿದ್ಯಾ, ನೀವು ನಂಗೆ ಏನು ಬೇಕಾದರೂ ಮಾಡಿ ಗೌಡ್ರೆ, ಆದರೆ ನಿಮಗೆ ಮಾತ್ರ ನಾನು ಕುಡಿಯೋಕ್ಕೆ ಬಿಡೋಕ್ಕಿಲ್ಲ ಅಂತ ಅವನ ಕೈಯಲ್ಲಿರೋ ಗ್ಲಾಸ್ನ ಇಸ್ಕೊಳಕ್ಕೆ ಹೋಗ್ತಾಳೆ. ಆಗ ಭದ್ರೇಗೌಡ ಕೋಪ ಮಾಡಿಕೊಂಡು ಅವಳನ್ನ ಹೊಡೆಯೋಕ್ಕೆ ಕೈ ಎತ್ಬಿಡ್ತಾನೆ. ಆಗ ವಿದ್ಯೆ, ಯಾಕೆ ಗೌಡ್ರಿ ನಿಲ್ಲಿಸ್ಬಿಟ್ರಿ, ನಿಮ್ಮ ಕೋಪ ತೀರೋ ಗಂಟ ಹೊಡೀರಿ ಗೌಡ್ರೆ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ,
ತಪ್ಪು ಮಾಡಿರೋದಕ್ಕೆ ಆ ಶೆಡ್ಡಲ್ಲಿ ತಪ್ಪಿಗೆ ಬಿದ್ದೀವ್ನಿ. ನೋಡಿ ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ಹೊಡೀರಿ, ಬೇಕಾದರೆ ನನ್ನ ಕೊಂದು ಹಾಕಿ, ಆದರೆ ನಿಮ್ಮ ಆರೋಗ್ಯನ ಮಾತ್ರ ಹಾಳು ಮಾಡ್ಕೋಬೇಡಿ ಅಂತಾಳೆ. ಇದನ್ನ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ನಂಗಿಲ್ಲ ಗೌಡ್ರೆ ಅಂತಾಳೆ. ಭದ್ರೇಗೌಡ ಅವಳ ಹತ್ರ ಹೋಗಿ, ಯಾಕೆ ನೋವಾಗ್ತದ, ಯಾಕೆ ಹಿಂಗೆ ನಾಟಕ ಆಡ್ತಿದ್ದಿ, ನಿನ್ನ ಮಾತು ನಂಬಕ್ಕಿಲ್ಲ ಅಂತ ಗೊತ್ತಿದ್ರೂ ಹಿಂಗೆ ನಾಟಕ ಆಡ್ತಿದ್ಯಲ್ಲ, ಏನು ಅನ್ಸಕ್ಕಿಲ್ವಾ ಅಂತಾನೆ. ನೋಡು ಸುಮ್ಕೆ ಪಿತ್ತ ನೆತ್ತಿಗೆ ಹಚ್ಬೇಡ, ಹೋಯ್ತಾ ಇರು ಅಂತ ಹೇಳ್ತಾನೆ. ಹಂಗೆ ಹೇಳ್ಬಿಟ್ಟು ಭದ್ರೇಗೌಡ ಮತ್ತೆ ಕೂತ್ಕೊಂಡು ಕುಡಿತಾ ಇರ್ತಾನೆ. ಅದನ್ನ ನೋಡ್ತಾ ವಿದ್ಯಾ ತುಂಬ ಸಂಕಟ ಪಡ್ತಾ ಇರ್ತಾಳೆ. ಗೌಡ್ರೆ, ನೀವು ಕುಡಿದು ಹಾಳಾಗಬೇಡಿ, ನೀವು ಕುಡಿಯೋಕ್ಕಿಲ್ಲ ಅಂತ ಹೇಳಿ ಈಗಲೇ ಇಲ್ಲಿಂದ ಹೊಂಟೋಗ್ತೀನಿ ಅಂತ ಹೇಳ್ತಾಳೆ. ಆಗ ಭದ್ರೇಗೌಡ, ನಿನ್ನ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ, ಸುಮ್ಕೆ ಇಲ್ಲಿಂದ ಆಚೆಗೆ ಹೋಗು, ಮೋಸ್ಗಾತಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟೆ ಅಂತ ನಶೆಯಲ್ಲಿ ಅಲ್ಲೇ ಹಾಸಿಗೆ ಮೇಲೆ ಬಿದ್ದುಬಿಡ್ತಾನೆ. ಇದನ್ನೆಲ್ಲ ನೋಡಿ ವಿದ್ಯಾ ಅಲ್ಲಿಂದ ಅಳ್ತಾ ಹೊರಗಡೆ ಓಡೋಗ್ತಾಳೆ. ಈ ಕಡೆ ಚಂಪಂಗೆ ವಿದ್ಯಾ ಅವ್ರ ಅಮ್ಮ ಫೋನ್ ಮಾಡ್ತಾಳೆ. ಹಲೋ, ಯಾರು ಅಂತ ಚಂಪಾ ಕೇಳ್ತಾಳೆ. ಆಗ ನಾನು ಕಣವ್ವ, ವಿದ್ಯಾರವ್ವ ರತ್ನ ಅಂತ ಹೇಳ್ತಾಳೆ. ಆಗ ಚಂಪಾ, ಅವ್ವ ನೀವಾ? ಹ್ಞೂ ಕಣವ್ವ ನಾನೇ, ಹೆತ್ಕರಳು ಮಗಳು ಹೆಂಗಿದ್ದಾಳೋ ಏನೋ ಅಂತ ತಿಳ್ಕೊಬೇಕು ಅಂತ ಕನ್ವರ್ಸ್ತು. ಯಾರಿಗೂ ಫೋನ್ ಮಾಡೋಕ್ಕಾಗಕ್ಕಿಲ್ಲ ಅಲ್ವಾ ಈ ಪರಿಸ್ಥಿತಿಲಿ, ಅದಕ್ಕೆ ನಿಂಗೆ ಫೋನ್ ಮಾಡಿದೆ ಅಂತ ಹೇಳ್ತಾಳೆ. ವಿದ್ಯಾ ಹೆಂಗಿದ್ದಾಳಲ್ಲ ಅವ್ವ ಅಂತ ಕೇಳ್ತಾಳೆ. ಆಗ ಚಂಪಾ, ಪರಿಸ್ಥಿತಿ ಹೆಂಗದೆ ಅಂತ ನಿಮಗೂ ಗೊತ್ತಿದೆ, ಒಂದೇ ಒಂದ್ಕಿತ ಅವ್ರ ಕಡೆ ಮಾತಾಡ್ಬೋದಾ ಅಂತ ಕೇಳ್ತಾಳೆ. ಆಗ ಚಂಪಾ, ಸರಿ ಅವ್ವ, ಹಾಗೆ ಇರಿ, ನಾನು ಹೋಗಿ ಫೋನ್ ಕೊಡ್ತೀನಿ ಅಂತಾಳೆ. ಆಗ ಚಂಪಾ ವಿದ್ಯಾನ ಹತ್ರ ಬರ್ತಾಳೆ. ವಿದ್ಯಾ ತರಕಾರಿ ಹೆಚ್ಕೊಳ್ತಾ ಕೂತ್ಕೊಂಡಿರ್ತಾಳೆ. ಆಗ ಚಂಪಾ ಅಲ್ಲಿಗೆ ಬಂದು, ವಿದ್ಯಕ್ಕ ನಿಮ್ಮ ಅಮ್ಮವರು ನಿಂಗೆ ಫೋನ್ ಮಾಡವ್ರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತವ್ರೆ, ತಗೊಳಕ್ಕ ಮಾತಾಡು ಅಂತ ಹೇಳ್ತಾಳೆ. ಆಗ ವಿದ್ಯಾ ಅಳ್ತಾ, ಮಾವಯ್ಯ ತವರಿನ ಸಂಬಂಧ ಕಳ್ಕೋಬೇಕು ಅಂತ ಹೇಳೋರೆ, ಅವ್ರ ಮಾತು ಮೀರಿ ನಾನು ಹೆಂಗೆ ಚಂಪಾ ಮಾತಾಡಲಿ ಅಂತಾಳೆ. ಆಗ ಚಂಪಾ, ಮಾವನ ಮಾತು ಏಟ್ ಮುಖ್ಯನೋ, ಅಪ್ಪ ಅವನ ಆತಂಕ ದೂರ ಮಾಡಬೇಕಾಗಿರೋದು ನೀನೇ ಅಲ್ವೇನಕ್ಕ, ದೊಡ್ಡ ಮಾವ ಹೇಳಿರೋದು ನೀವಲ್ಲಿಗೆ ಹೋಗಬಾರ್ದು, ಅವ್ರು ಇಲ್ಲಿಗೆ ಬರಬಾರ್ದು ಅಂತ ತಾನೇ, ಫೋನ್ನಾಗ ಮಾತಾಡಿದರೆ ಏನೂ ಆಗಕ್ಕಿಲ್ಲ, ಹೋಗೋ ಒಂದ್ಕಿತ ಮಾತಾಡೋ, ಅವ್ರಿಗೂ ಒಂದು ಸ್ವಲ್ಪ ನಿರಾಳ ಆಗ್ತದೆ ಅಂತ ಕೊಡ್ತಾಳೆ ಫೋನ್ನ. ಆಗ ವಿದ್ಯಾ ಅಳ್ತಾ ಫೋನ್ ಇಸ್ಕೊಂಡು ಅವ್ವ ಅಂತಾಳೆ. ಆಗ ಅವ್ರವ್ವ, ವಿದ್ಯಾ ಪರಿಸ್ಥಿತಿ ಬಗ್ಗೆ ಗೊತ್ತಿದ್ದು ಸಂದಾಗಿದೆಯಾ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಆಗ ವಿದ್ಯಾ, ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಹಿಂಗೆ ಅಲ್ಲೇನವ್ವ ನಡ್ಕೋತಿದ್ದಿದ್ದು, ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದೀನಿ ಬಿಡವ್ವ ಅಂತ ಹೇಳ್ತಾಳೆ. ಹೀಗೆ ಅವ್ರವ್ವನ ಜೊತೆ ಮಾತಾಡ್ತಾ ಇರ್ತಾಳೆ. ಆಗ ಅಜ್ಜಿ ಆ ಸಮಯಕ್ಕೆ ಅಲ್ಲಿಗೆ ಬಂದು ಅನುಮಾನ ಬರುತ್ತೆ, ಇವಳೇ ಅಂತ ಕರೀತಾಳೆ. ಆಗ ಚಂಪಾ, ಅಕ್ಕ ನಾವು ಸಿಕ್ಕಾಕೊಂಡ್ಬಿಟ್ವಿ ಅಕ್ಕ ಅಂತಿರ್ತಾಳೆ. ಆಗ ಅಜ್ಜಿ ಅಲ್ಲಿಗೆ ಬಂದು, ಏನ್ರಿ ಮಾಡ್ತಾ ಇದ್ರಿ ಇಬ್ರು ಅಂತ ಕೇಳ್ತಾಳೆ. ಆಗ ಅವ್ರು ಗಾಬರಿ ಆಗಿರೋದು ನೋಡಿ, ಇದ್ಯಾಕೆ ಒಳ್ಳೆ ಕಳ್ರಂಗೆ ನೋಡ್ತಾ ಇದ್ದೀರಿ, ಅದೇನು ಮಾತಾಡ್ತಾ ಇದ್ರಿ ಅಂತ ಕೇಳ್ತಾಳೆ. ಆಗ ವಿದ್ಯಾ, ಅಜ್ಜಿ ಅದು ಅಂತ ಹೇಳಕ್ ಹೋಗ್ತಾರೆ. ಆಗ ಚಂಪಾ, ಅಜ್ಜಿ ಅದು ಅಕ್ಕ ತರಕಾರಿ ಕಟ್ ಮಾಡ್ತಾ ಇದ್ರು, ಅದಕ್ಕೆ ನಾನು ಸಹಾಯ ಮಾಡೋಕ್ಕೆ ಅಂತ ಬಂದೆ ಆಟೇಯ ಅಂತಾಳೆ. ಆಗ ಅಜ್ಜಿ ಗದರ್ತಾ, ನಿಂಗೆ ಹೇಳಿಲ್ವೇನೆ ಈ ಥರ ಕೆಲಸ ಮಾಡಬಾರ್ದು ಅಂತ, ಲೇ ಚಂಪಾ ಎಲ್ಲನೂ ಅಲ್ಲಿಂದನೇ ಬರೋ ವ್ಯವಸ್ಥೆ ಮಾಡು ಅಂತ ಹೇಳ್ತಾಳೆ. ಖಾರ ಗೀರ ತಿನ್ನಬೇಡ, ನನ್ನ ಮೊಮ್ಮಗನಿಗೆ ಅಪಾಯ ಆಗುತ್ತೆ, ನಿಂಗೇನಾದರೂ ತಿನ್ಬೇಕು ಅನಿಸಿದ್ರೆ ತರಕಾರಿನೇ ಬೇಯಿಸ್ಕೊಂಡು ತಿನ್ನು, ನಾನು ಏನು ಹೇಳ್ತೀನಿ ಅದನ್ನೇ ಮಾಡಬೇಕು ಅಂತಾಳೆ ಅಜ್ಜಿ. ಚಂಪಾ ಅಡುಗೆ ಮನೆಯಲ್ಲಿ ಕಷಾಯ ಮಡಗಿನಿ, ಹೋಗಿ ತಗೊಂಬ ಅಂತ ಹೇಳಿ ತಗೊಂಬಂದು ವಿದ್ಯಾಂಗೆ ಕುಡಿಸ್ತಾರೆ. ಆಗ ವಿದ್ಯಾ ಅದನ್ನ ಕುಡಿದು ಅಜ್ಜಿ ಕಹಿಯಾಗಿದೆ ಅಂತಾಳೆ. ಆಗ ಅಜ್ಜಿ, ಸುಮ್ಮನೆ ಕುಡಿದೇ ಇದ್ದರೆ 2 ಲೋಟ ಕುಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಅಜ್ಜಿ, ನಾನು ಹೇಳಿರೋದೆಲ್ಲ ಅರ್ಥ ಆದದೆ ಅಂತ ಮಾತಾಡಿ ಹೋಗ್ತಾರೆ. ಆಗ ವಿದ್ಯಾ ಚಂಪಂಗೆ, ನನಗೆ ಪರೀಕ್ಷೆ ಬರ್ತದೆ, ಪುಸ್ತಕ ತಂದು ಕೊಡೋಕ್ಕಾಗದೆ ಅಂತ ಕೇಳ್ತಾಳೆ. ಅದಕ್ಕೆ ಓದ್ಕೊಳ್ಳೋದಕ್ಕೆ ಅಂತಾಳೆ. ಆಗ ಚಂಪಾ, ಅಕ್ಕ ನಾನಾ ಅಂತ ಗಾಬರಿ ಪಡ್ತಿರ್ತಾಳೆ. ಆಗ ವಿದ್ಯಾ, ಚಂಪಾ ತಂದು ಕೊಡು ಪ್ಲೀಸ್ ಅಂತ ಹೇಳ್ತಿರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ.